ಇಲ್ಲೇ ಡೆಲ್ಲಿ ಕಳಿಸ್ತೀವಣ್ಣ ಮತ್ತೆ ನಮ್ ಕೈಯಲ್ಲಿ ಏನಿಲ್ಲ, ನಿಮ್ ಕೈಯಲ್ಲಿ ಇರೋದು. ಹಾಗಾಗಿ ನೀವು ಏನ್ ತೀರ್ಮಾನ ಮಾಡಿದ್ರೆ ಅದೇ ಆಗ್ತದೆ. ಒಟ್ಟಾರೆಯಾಗಿ ನಿಮ್ ಜೊತೆ ನಾವು ಇರ್ತೇವೆ. ನಾವು ನಾಗರಾಜಣ್ಣು, ನಾವೆಲ್ಲ ಮುಖಂಡರು, KR ರೆಡ್ಡಣ್ಣು, ಇವತ್ತು ಮುನಿಯಪ್ಪ ಅವರು ಬಂದಿದ್ದಾರೆ. ನಾವೆಲ್ಲ ಕೂಡ NDA ತಂಡ ಏನಿದೆ ಅದು ಇದೇ ರೀತಿ ಇರ್ತದೆ. NDA ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ 100% ಸತ್ಯ ಹೇಳ್ತೀನಿ, ಸೂರ್ಯ ಚಂದ್ರರಲ್ಲಿ ಇರೋದು ಎಷ್ಟು ಸತ್ಯನೋ ಕರ್ನಾಟಕ ರಾಜ್ಯದಲ್ಲಿ NDA ಸರ್ಕಾರಕ್ಕೆ ಬರೋದು ಅಷ್ಟೇ ಸತ್ಯ. ಮತ್ತು ನಮ್ಮ ಈ ಭಾಗದಲ್ಲಿ ಏನು ಅಭಿವೃದ್ಧಿ ಅನ್ನೋದು 23ಕ್ಕೆ ನಿಂತೋಗಿದೆ, ಮೇಗೆ ನಿಂತೋಗಿದೆಯಲ್ಲಪ್ಪ. ಈಗ ಮತ್ತೆ 28ರಿಂದ ನಾನು ಪ್ರಾರಂಭ ಮಾಡ್ಕೊಳ್ಳೋಣ. ನಮ್ಮ ಸರ್ಕಾರ ಬರುತ್ತೆ, 100% ಈ ಕ್ಷೇತ್ರವನ್ನ ಇಡೀ ರಾಜ್ಯದಲ್ಲಿ ವಿಶೇಷ ಕ್ಷೇತ್ರವನ್ನಾಗಿ ನಾವು ಅಭಿವೃದ್ಧಿಯನ್ನು ಮಾಡೋಣ. ಎಲ್ಲ ಆಶೀರ್ವಾದ. ಮತ್ತು ಬರುವಂತಹ ದಿನಗಳಲ್ಲಿ ನಮ್ಮ ಸ್ಥಳೀಯ ಮುಖಂಡರುಗಳು ಈಗಾಗಲೇ ಅವರು ಬಹಳಷ್ಟು ಹೋರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿ ಅವ್ರ ಜೊತೆ ಸೇರ್ಕೊಂಡು ಮತ್ತಷ್ಟು ಸಂಘಟನೆ ಕಡೆ ಹೆಚ್ಚಿನ ಒತ್ತನ್ನು ಕೊಡೋಣ. ಹಿಂದೆ ಯಾವಾಗಲೂ ಕೂಡ ಅಷ್ಟು ಸಂಘಟನೆಗೆ ಒತ್ತನ್ನ ಕೊಡದಿರೋ ಇರುವಷ್ಟು ಇನ್ನು ಮುಂದೆ ನಾವೆಲ್ಲ ಕೂಡ ಸಂಘಟನೆ ಅಂತಂದ್ರೆ ಯುವಕರ ತಂಡ ಹೆಚ್ಚಾಗುದು. ಯುವಕರು ಮತ್ತಷ್ಟು ನಿಮ್ಮ ಕಾರ್ಯ ಚಟುವಟಿಕೆಯಿಂದ ಈ ಪಕ್ಷವನ್ನ NDA ಮೈತ್ರಿಕೂಟವನ್ನ ಬಲಪಡಿಸುವಂತ ಕೆಲಸ ಮಾಡಬೇಕು. ಹಿರಿಯರ ಮಾರ್ಗದರ್ಶನ ತಗೊಳ್ಳಿ, ಹಿರಿಯರ ಅನುಭವ ತಗೊಳ್ಳಿ. ಆದ್ರೆ ಓಡೋ ಕುದುರೆಗಳು ಯಾರು? ಯುವಕರು. ನೀವುಗಳು ಬಹಳಷ್ಟು ಮುತುವರ್ಜಿಯನ್ನ ಕ್ರಿಯಾಶೀಲವಾಗಿ ನನ್ನ ಜೊತೆ ಸೇರ್ಕೊಂಡು ಪಕ್ಷದ ಸಂಘಟನೆ ನಾವು ಮಾಡೋಣ. ಅಣಕ್ನೂರನ್ನ ಇನ್ನೂ ಕೂಡ ನನ್ನ MP ಇದರಲ್ಲಿ ಲಾಡಲ್ಲಿ ಏನಿದೆ ಪಾರ್ಲಿಮೆಂಟ್ ಮೆಂಬರ್ ಆಗಿ ಇವತ್ತು ಪಟ್ರೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಅಭಿವೃದ್ಧಿ ಕೆಲಸ ಆಗಬೇಕು ಅಂತದ್ದು ಏನಾದರೂ ಇದ್ರೆ ಹೇಳಿ, ಅದನ್ನು ಕೂಡ ನಾನು ಮಾಡಿಸ್ಕೊಳ್ಳುವಂತ ಕೆಲಸ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಕೂಡ ಅವಕಾಶ ಮಾಡ್ಕೊಳ್ಳಿ ದಯವಿಟ್ಟು ಅಂತೇಳಿ ನಾನು ಬೆಂಗಳೂರಿಗೆ ಹೋಗಿ ಮನೆಯಲ್ಲಿ ಹೇಳ್ತೀನಿ. ನಮ್ಮ ಅಜ್ವಾರ್ದು ಎರಡೂ ರಾಖಿಗೂ ಹೇಳಿದ್ದೀನಿ. ನಾನು ರಾಖಿ ಜ್ಞಾಪಕ ಇರಬೇಕು, ದಯವಿಟ್ಟು ಒಂದು ಅವಕಾಶ ಮಾಡ್ಕೊಡಿ. ಯಾಕೆಂತಂದ್ರೆ ಏನಪ್ಪನೇ ಮೊದಲು ಬೇಡ ಅಂದ್ಬಿಟ್ಟಂತೆ ಈಗ ಬೇಕು ಅಂತ ಇದ್ದಾನೆ ಅಂತ ಹೇಳ್ತೀವಿ. ಕೊಟ್ವಿ, ಆ ಉಪಾಧ್ಯಕ್ಷ ಸಮೇತ ಕೊಟ್ಟರು, ಎರಡೂ ಅಣತೋರಿಗೆ ಕೊಟ್ಟರು. ಅದು ಇವತ್ತು ಏನಾಗಿದೆ ನಿಮ್ಗೆಲ್ಲ ಗೊತ್ತಿದೆ. ಈಗ ಅದ್ರ ಬಗ್ಗೆ ಯಾಕೆಂದ್ರೆ ಅಣ್ಣ ಇವತ್ತು ಅಭಿವೃದ್ಧಿ ಅಧಿಕಾರಿಗಳು ಇವತ್ತು ನಾವು ಜೊತೆ ಇರೋದಕ್ಕೆ ನಮಗೊಂದು ಹೆಮ್ಮೆ ನನಗೆ. ಯಾಕೆಂತಂದ್ರೆ ಇವತ್ತು ನಾನು ಒಂದು ಉದಾಹರಣೆ ಹೇಳ್ತೀನಿ. ನಾನು 2020-21ರಲ್ಲಿ ನಮ್ಮದು ಸುಮಾರು ನಾವು ಒಂದು 12 ಎಕರೆ ಈಗ ದ್ರಾಕ್ಷಿ ಮಾಡಿದ್ದೀವಿ, ವ್ಯವಸಾಯ ಮಾಡ್ತಾ ಇದ್ದೀವಿ. ನಮಗೆ ಎಲ್ಲ ಬೋರ್ಗಳು ನೀರು ಗೊತ್ತಾಯಿತು. ಇದೇ ಅಣಕ್ನೂರು ರಮೇಶ್ ಅಂತಿದ್ದಾರೆ, ಇಲ್ಲಿ ಗೊತ್ತಿರಬೇಕು, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಇನ್ನು ಗೇಟ್ ಪಕ್ಕದಲ್ಲಿ. ಅವರು ಮನೆಗೆ ಬೋರ್ ಹಾಕೊಂಡಿದ್ದು, ನಮ್ಗೆ ತುಂಬ ಆತ್ಮೀಯನು. ಅವ್ರ ಹತ್ರ ಹೇಳ್ಬಿಟ್ಟು ದಿವಸನೂ 25 ಟ್ಯಾಂಕರ್ ನೀರು ಹೊಡ್ಕೊಂಡ್ರೆ ಇಲ್ಲಿ ಬರೀ 100 ರೂಪಾಯಿ ಒಂದು ಟ್ಯಾಂಕರ್ ಕೊಟ್ಟರು ಪಾಪ ಅವರು. ಯಾಕೆಂದ್ರೆ ನಾವು ತಿಳ್ಕೊಬೇಕು ನೋಡಿ ಇಷ್ಟೊತ್ತಲ್ಲಿ. ಮತ್ತೆ ಬೇರೆ ಈ ನಮ್ಮ ನಾಯನಹಳ್ಳಿ ಗೇಟಲ್ಲಿ ಒಂದು ಇಟ್ಕೆ ಫ್ಯಾಕ್ಟ್ರಿ ಇತ್ತು. ನಮ್ಮ ನವೀನ್ಗೆ ಹೇಳಿದೆ, ನವೀನ್ ಕೊಡಿಸ್ಕೊಟ್ಟ ನೀರು. ಸ್ವಲ್ಪ ಅಷ್ಟು ಕಷ್ಟ ಇತ್ತು. ಇವತ್ತು ಅಣ್ಣ ತಗೊಂಬಂದು ನೀರು ಬಿಟ್ಟ ಅಂದರೆ ಏನು ಒಳ್ಳೆ ಕೆಟ್ಟ ನೀರು ಬೀಳಿಲ್ಲ. ಅವ್ರು ಇದ್ದಿದ್ರೆ ಇಷ್ಟೊತ್ತಿಗೆ ಒಳ್ಳೆ 3ನೇ ಇದು ಶುದ್ಧೀಕರಣ ಆಗ್ತಾ ಇತ್ತು. ಅದು ಈಗ ಅಣ್ಣ ಎಲ್ಲ ಕಡೆಯಿಂದ ಮೊನ್ನೆ ನಮ್ಗೆ ಭಾಳ ಸಂತೋಷ ಆಯಿತು. ಲೋಕಸಭೆಯಲ್ಲಿ ಮಾತಾಡಿದ್ರು ಅದ್ರ ಬಗ್ಗೆ. ನಾನು ಅವ್ರು ಫೋನ್ ಮಾಡಿ ಅಣ್ಣ ಹೇಳಿದೆ, ಫೋನ್ ಮಾಡಿ ಹೇಳಿದೆ ನಾನು ಅಭಿನಂದನೆ. ಯಾಕಂದ್ರೆ ಇಂಥ ನಾಯಕರು ಸಿಗೋದಿಲ್ಲ. ಯಾಕೆಂದ್ರೆ ಅಣ್ಣಾಗೆ ಇವತ್ತು ಎಲ್ಲ ಭಗವಂತ ಕೊಟ್ಟಿದ್ದಾನೆ. ಈ ಕೆಲವ್ರಿಗೆ ವಿದ್ಯೆ ಕೊಟ್ಟರೆ ಬುದ್ಧಿ ಕೊಡಲ್ಲ, ಬುದ್ಧಿ ಕೊಟ್ಟರೆ ವಿದ್ಯೆ ಕೊಡಲ್ಲ, ಇಲ್ಲ ಹಣ ಕೊಡಲ್ಲ. ಇವತ್ತು ಅಣ್ಣನ 3 ಇದೆ, ವಿದ್ಯೆ, ಬುದ್ಧಿ ಮತ್ತೆ ಲಕ್ಷ್ಮಿ 3 ಬಂದಿದ್ದಾರೆ. ಇವತ್ತು ಕೇಶವಣ್ಣ ಸುಪುತ್ತೂರು. ಯಾಕೆಂದ್ರೆ ಕೇಶವಣ್ಣ ಹಂಗೆ ಇವತ್ತು 92 ವರ್ಷ ಅಣ್ಣ. ಯಾರೆಲ್ಲ ವೈಯಕ್ತಿಕ ಉಪಕಾರಗಳನ್ನು ತಗೊಳ್ತಾರೆ ಅವರೇ ಸ್ವಲ್ಪ ದೂರ ಹೋಗ್ತಾರೆ. ಅವತ್ತಿಂದ ಯಾರು ಏನು ಪಡ್ಕೊಂಡಿಲ್ಲ, ಬರೀ ಪ್ರೀತಿ ನನ್ನ ಜೊತೆಯಲ್ಲಿದ್ದಾರೆ. ಆ ಪ್ರೀತಿ ಇನ್ನೂ ಜಾಸ್ತಿ ಆಗ ಹಂಗೆ ನನ್ನ ಜೊತೆಯಲ್ಲಿ ಹೋಗ್ತಾನೆ. ಇದನ್ನೆಲ್ಲ ನೋಡಿದಾಗ ಏನು ಅಧಿಕಾರ ಕೊಟ್ಟಿಲ್ಲ ಇವರು. ಆದರೆ ಇವತ್ತು ನನ್ನನ್ನು ಇಷ್ಟು ವಿಶ್ವಾಸದಿಂದ ಪ್ರೀತಿಯಿಂದ ಬರ್ಮಾಡ್ಕೊಂಡಿದ್ದು ಯಾರು ಅಂದ್ರೆ, ಯಾರ ಅಧಿಕಾರ ನನ್ನ ಹತ್ರ ಪಡ್ಕೊಂಡಿಲ್ಲ, ಹಣ ಪಡ್ಕೊಂಡಿಲ್ಲ, ಏನು ನನ್ನಿಂದ ಲಾಭ ಆಗಿಲ್ಲ ಅಂಥವರು ನನಗೆ ಸ್ವಾಗತ ಕೊಡಬೇಕು.
ಹಾಗಾಗ್ಲಿ ಇವತ್ತು ಈ ರಾಜಕಾರಣದಲ್ಲಿ ಎರಡು ರೀತಿ ಆಟ ಇರುತ್ತೆ. ಒಂದು ಗೆಲ್ಲೋ ಆಟ, ಇನ್ನೊಂದು ಸೋಲ್ಸೋ ಆಟ. ಸೋಲ್ಸೋ ಆಟ ತಂಡದ ಜೊತೆ ಸೇರ್ಕೊಂಡಿದ್ದಾರೆ, ಒಳ್ಳೇದಾಗಲಿ, ಹೋಗಿರೋರಿಗೆ ಒಳ್ಳೇದಾಗಲಿ. ಈ ಕ್ಷೇತ್ರದ ಜನತೆ ಮುಂದಿನ ದಿನಗಳಲ್ಲಿ ಏನ್ ನಿರ್ಣಯ ತಗೊಳ್ತಾರೆ ಮುಂದೆ ನೋಡೋಣ. ಈಗ ಯಾಕೆಂದ್ರೆ ಈ ಕ್ಷೇತ್ರದಲ್ಲಿ 3 ತರ, ಒಂದು ಕಾಂಗ್ರೆಸ್, 2 ನಮ್ಮ ಭಾರತೀಯ ಜನತಾ ಪಕ್ಷ, 3ನೇದು ಸೋಲ್ಸೋ ತಂಡ ಅಂತ ಒಂದು ತಯಾರಾಗಿದೆ. ಅದು ನಮ್ಮ ವಿರುದ್ಧನೇ ಇರೋದು, ಅದು ಸೋಲ್ಸೋ ತಂಡ, ಸೋಲ್ಸೋಕೆ ಪ್ರಯತ್ನ ಮಾಡೋ ತಂಡ. ನೋಡೋಣ ಅದೇನಾಗ್ತದೆ ಅಂತೇಳಿ. ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಇರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಬೆಂಬಲ. ನಾನು ಅಭಿವೃದ್ಧಿ MLA ಆಗಿದ್ದಾಗ, ಮಂತ್ರಿ ಆಗಿದ್ದಾಗ ನಾನು ಮಾಡಿದಷ್ಟು ಅಭಿವೃದ್ಧಿ ಬಹುಶಃ ಇನ್ನೊಂದು ನಾಯಕರು ಯಾರು ಮಾಡಿಲ್ಲ ಅಂತ ಕಾಣ್ತದೆ. ಅದು ಕುಡಿಯೋ ನೀರಿನ ಘಟಕ ಇರ್ಬೋದು, ಇಲ್ಲಿನ ಚರಂಡಿ ವ್ಯವಸ್ಥೆ ಇರ್ಬೋದು, CC ರಸ್ತೆಗಳಿರ್ಬೋದು, ಬಡವರಿಗೆ ಸೈಟ್ ಅನ್ನ ಕೂಡ ಹಂಚಿಕೆ ಮಾಡಿದೀವಿ. ಆದ್ರೆ ಈ ದರಿದ್ರ ಸರ್ಕಾರದಿಂದ ಇನ್ನೂ ಕೂಡ ಅವರಿಗೆ ಲೇಔಟ್ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ, ಸೈಟ್ಗಳನ್ನ ಜನರಿಗೆ ಕೊಡುವಂತ ಕೆಲಸ ಆಗ್ಲಿಲ್ಲ. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಇವತ್ತು ಕೆರೆ ಪೋಷಕ ಕಾಲುವೆಗೆ 50 ಲಕ್ಷ ರೂಪಾಯಿ ಕೆಲಸ ಮಾಡಿಸಿದ್ವಿ ಇಲ್ಲಿ, ಹೌದಲ್ಲಪ್ಪ? ಪೋಷಕ ಕಾಲುವೆ ಮಾಡಿಸಿದ್ವಿ, ಸರ್ಕಾರಿ ಶಾಲಾ ಕೊಠಡಿಗಳನ್ನು ಮಾಡಿಸಿದೆ, ಇದೇ ರಸ್ತೆ ಮಾಡಿಸಿದ್ವಿ 1,20,00,000 ಅವತ್ತರಲ್ಲಿ. ಹೀಗೆ ಅನೇಕ ಕಾರ್ಯಕ್ರಮಗಳು, 2 ವಸತಿ ಶಾಲೆಗಳಂತೇನೆ ಇವತ್ತು, ಅಲ್ಲ ವಸತಿ ನಿಲಯಗಳು, ಹಾಸ್ಟೆಲ್ಸ್, ಇದನ್ನು ಕೂಡ ಇಲ್ಲೇ 2 ವಸತಿ ಶಾಲೆಗಳು, ವಸತಿ ನಿಲಯಗಳು ಆಗಿದೆ. ಈ ಅನೇಕ ಕಾರ್ಯಕ್ರಮಗಳು ಅನಂತಪುರದಲ್ಲಿ ಮಾಡಿದ್ರು. ಮತ್ತು ರಾಜಕೀಯವಾಗಿ ಹೇಳ್ಬೇಕು ಅಂತಂದ್ರೆ ಎಲ್ಲ ಯುವ ಮುಖಂಡರನ್ನ, ಹಿರಿಯರನ್ನ ಜೊತೆ ಕರ್ಕೊಂಡು ಎಲ್ಲ ರೀತಿಯ ಸಹಕಾರವನ್ನ ಕೂಡ ಕಳೆದ 15 ವರ್ಷಗಳಲ್ಲಿ ನಾವು ಮಾಡಿದ್ದೀವಿ. ನವೀನ್ ಅವರು, ಗೋಪಿ ಅವರು, ನಮ್ಮ ಕೂಡ ಇಲ್ಲೇ ಇದ್ದೀರಿ, ನಿಮ್ಗೆಲ್ಲ ಕೂಡ ಗೊತ್ತಿದೆ. ಮತ್ತು ಮುಂದಿನ ದಿನಗಳಲ್ಲಿ ನಾನು ಹೇಳಿದ್ದೆ, ಅಣಕ್ನೂರು ಈ ಭಾಗ ಎಲ್ಲ ಕೂಡ ನಗರಸಭೆ ಕೂಡ ಸೇರಿಸಬೇಕು. ನಗರಸಭೆ ಸೇರಿಸಿದಾಗ ಬಹಳಷ್ಟು ಅನುದಾನ ತಂದು ಇದನ್ನೆಲ್ಲ ಕೂಡ ಅಭಿವೃದ್ಧಿ ಮಾಡಬೇಕು ಅಂತ ಕೂಡ ಹೇಳಿದ್ದೆ. ಆದರೆ ಕಾರಣಾಂತರಗಳು ಇವತ್ತು ನಮ್ಮ ಸರ್ಕಾರ ಎಂದಿರ ಇರೋದ್ರಿಂದ ಅದೆಲ್ಲ ಕೂಡ ನೆನೆಗೆ ಬಿದ್ದಿದೆ. ಬಟ್ ಮುಂದಿನ ದಿನಗಳಲ್ಲಿ ಈ ಭಾಗ ಬಹಳಷ್ಟು ಅಭಿವೃದ್ಧಿ ಆಗ್ತದೆ, ಅದರಲ್ಲಿ ಅನುಮಾನ ಇಲ್ಲ. ಬಹಳಷ್ಟು ಅಭಿವೃದ್ಧಿ ಮಾಡುವಂತ ಕೆಲಸ ಮಾಡೋಣ ಮುಂದಿನ ದಿನಗಳಲ್ಲಿ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಇದೇ ರೀತಿ ಮುಂದುವರಿಲಿ. ಇಲ್ಲಿ ಉಪಕಾರ ಮಾಡಿರೋರು ನಮ್ಮಿಂದ ದೂರ ಹೋಗಿದ್ದಾರೆ, ಉಪಕಾರ ಪಡ್ಕೊಂಡಿರೋರು ಅಲ್ಲೇನಪ್ಪ. ಅದೇನು ನಮ್ಮ ಇದರಲ್ಲಿ ಹಂಗೆ